ರಿಯಾಲಿಟಿ ಶೋನಲ್ಲಿ ರಿಯಲ್ ಆಗಿ ಇರ್ತಾರೆ ಅಂದರೆ ಅದು ಒಪ್ಪೋಕೆ ಕಷ್ಟನೇ. ಯಾಕಂದರೆ ಯಾರು ಹೇಗೆ ಸ್ಟ್ರಾಟರ್ಜಿಗಳನ್ನ ಮಾಡ್ತಾರೆ, ಯಾರು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ, ಹೇಗೆ ಪಂಚ್ ಕೊಡ್ತಾರೆ, ಹೇಗೆ ಹಂಟ್ ಮಾಡ್ತಾರೆ ಒಂದು ಗೊತ್ತಾಗೋದಿಲ್ಲ. ಆದರೆ ಗಿಲ್ಲಿ ಅಶ್ವಿನಿಯವರ ಹೈಪ್ ಲೆವೆಲೇ ಬೇರೆ ಇದೆ. ಅವರಿಬ್ಬರಿಗೂ ಕೂಡ ಜಿದ್ದಾಜಿದ್ದಿಗೆ ಬಿದ್ದು ಒಂದು ರೀತಿ ಸ್ಟ್ರೆಂತು ಮತ್ತು ವೀಕ್ನೆಸ್ ಎರಡನ್ನೂ ಕೂಡ ಹೊಂದಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರದಲ್ಲಿ ಒಂದಾಗಿರೋದು ಫೈನಲ್ ಆಗಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರೇ ಬರ್ತಾರೆ ಅಂತ ಹೇಳಿ. ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಗಿಲ್ಲಿ ಮತ್ತು ಅಶ್ವಿನಿನೇ ಇರ್ತಾರೆ. ಸುದೀಪ್ ಅವರ ಅಕ್ಕಪಕ್ಕದಲ್ಲಿ ಇವರಿಬ್ಬರೇ ನಿಲ್ತಾರೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ, ಯಾರಾದರೂ ಒಬ್ಬರು ರನ್ನರ್ ಅಪ್ ಆಗ್ತಾರೆ ಅನ್ನೋಂತಹ ವಿಚಾರನೇ ಓಡಾಡ್ತಾ ಇರೋದು. ಹಾಗಾದರೆ ಗಿಲ್ಲಿ ಮತ್ತು ಅಶ್ವಿನಿ ಅವರೇ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುದೀಪ್ ಅವರ ಪಕ್ಕದಲ್ಲಿ ನಿಲ್ಲೋರೆ ಆದರೆ ಇವರಿಬ್ಬರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ನಾವು ಹೇಳ್ತೀವಿ ಕೇಳಿ. ಎಸ್, ಸ್ಟ್ರಾಟಜಿ ಇರಬೇಕು, ಟಾರ್ಗೆಟ್ ಸಹ ಇರಬೇಕು. ಯಾಕಂದರೆ ಇದು ಅಸ್ತ್ರಗಳಿಂದ ಗೆಲ್ಲುವಂತಹ ಆಟ ಅಲ್ವೇ ಅಲ್ಲ. ಈ ಒಂದು ಬಿಗ್ ಬಾಸ್ ಶೋ ಮಾತುಗಾರಿಕೆಯಿಂದ, ಆಟಗಾರಿಕೆಯಿಂದ ಗೆಲ್ಲುವಂತಹ ಒಂದು ರಿಯಾಲಿಟಿ ಶೋ. ಇಲ್ಲಿ ಯಾರು ಯಾವ ಕಡೆಯಿಂದ ಬಂದು ಸೇರ್ಕೊಳ್ತಾರೆ ಅನ್ನೋದಕ್ಕಿಂತ ಯಾರು ಹೇಗೆ ಲಾಸ್ಟ್ ಫಿನಾಲೆಗೆ ಬರ್ತಾರೆ ಅನ್ನೋದೇ ಲೆಕ್ಕ ಆಗುತ್ತೆ. ಆದರೆ ಗಿಲ್ಲಿ ಮತ್ತು ಅಶ್ವಿನಿ ಆಟದಲ್ಲಿ ಇಬ್ಬರೂ ಕೂಡ ಸ್ವಭಾವದಲ್ಲಿ ಒಂದಿಷ್ಟು ಹೋಲಿಕೆ ಇದ್ರೂ ಕೂಡ ಇವರಿಬ್ಬರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳು ತುಂಬಾ ಇದೆ. ನಿನ್ನ ಫ್ರೆಂಡ್ ಯಾರು ಅಂತ ಹೇಳಿ ಗೊತ್ತಾದರೆ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಅದೇ ನಿನ್ನ ಶತ್ರು ಯಾರು ಅಂತ ಗೊತ್ತಾದರೆ ನಿನ್ನ ಕೆಪಾಸಿಟಿ ನಿನಗೆ ಗೊತ್ತಾಗುತ್ತೆ. ಇದೇ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ತಿಳಿದಿರುವಂತಹ ಸತ್ಯ. ಸೊ ಅವರಿಬ್ಬರಿಗೂ ಕೂಡ ಯಾರನ್ನು ಫ್ರೆಂಡ್ ಮಾಡ್ಕೋಬೇಕು, ಯಾರನ್ನು ಎದುರಾಳಿಯನ್ನಾಗಿ ಇಟ್ಕೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಆ ಭಾರದಲ್ಲಿ ಕೆಲವೊಂದು ಕಡೆ ಇಬ್ಬರೂ ಕೂಡ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಬಗ್ಗೆ ಮಾತಾಡೋದಾದರೆ ಗಿಲ್ಲಿಯ ಸ್ಟ್ರೆಂತ್ ಬಂದು ಅವರು ಕಾಮಿಡಿ ಮಾಡ್ತಾನೆ, ಕಾಮಿಡಿ ಮೂಲಕನೇ ನಿಜವನ್ನು ನಿರ್ಭೀತಿಯಿಂದ ಹೇಳುವಂತಹ ಕಲೆಯನ್ನು ಇರೋರು. ಇನ್ನು ಇವರು ಹಳ್ಳಿಗೂ ಕೂಡ ಗಿಲ್ಲಿ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಬಿಗ್ ಬಾಸ್ ಅಂದರೆ ಏನು ಅಂತ ತಿಳಿಸಿದ್ದಾರೆ. ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ಬಿಗ್ ಬಾಸ್ ಇರ್ತಾ ಇರಲಿಲ್ವೋ ಅಲ್ಲೆಲ್ಲ ಬಿಗ್ ಬಾಸ್ ತಲುಪಿದೆ. ಸೊ ಇನ್ನು ಇವರ ಮೂರನೇ ಸ್ಟ್ರೆಂತ್ ಹೇಳೋದಾದರೆ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲೆಲ್ಲ ಸಮರ್ಪಕವಾಗಿ ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ದಾರೆ ಗಿಲ್ಲಿ ನಟ. ಇನ್ನು ಗಿಲ್ಲಿ 24/7 ಫುಲ್ ಗೇಮ್ ಬಗ್ಗೆನೇ ಇಂಟ್ರೆಸ್ಟ್ ತೋರಿಸ್ತಾರೆ. ಆ್ಯಕ್ಟಿವ್ ಆಗಿರುವಂತಹ ಒಬ್ಬ ಏಕೈಕ ಸ್ಪರ್ಧಿ ಮನೆಯಲ್ಲಿ. ಹಾಗೆ ಇವರು ಹಿಂದೆ ನಡೆಸ್ಕೊಟ್ಟಂತಹ ರಿಯಾಲಿಟಿ ಶೋಗಳಿರ್ಬೋದು, ಅವುಗಳಲ್ಲಿ ಸಿಕ್ಕ ಅನುಭವ ಗಿಲ್ಲಿಗೆ ತುಂಬಾ ಸಪೋರ್ಟಿವ್ ಆಗಿದೆ. ಇನ್ನು ಇವರು ಕೇವಲ ಮಾತುಗಾರಿಕೆ ಅಷ್ಟೇ ಅಲ್ಲ, ಗಿಲ್ಲಿ ಒಳ್ಳೆ ಬರಹಗಾರ ಕೂಡ. ಗಿಲ್ಲಿಗಿರುವಂತಹ ಒಂದು ಮೈಂಡ್ ಪವರ್, ಆತರಿಗಿರುವಂತಹ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ನೋಡಿರ್ತಾರೆ. 8 ಸಿನಿಮಾ ಡೈಲಾಗ್ ಇರ್ಬೋದು, ಸಿನಿಮಾ ಸಾಂಗ್ಗಳನ್ನು ಟೈಮ್ಗೆ ತಕ್ಕಂತೆ ಬಳಸಿ ಟಾಂಗ್ ಕೊಡುವಂತಹ ಪಂಟರ್ ಗಿಲ್ಲಿ. ಇನ್ನು ಗಿಲ್ಲಿ ವೀಕ್ನೆಸ್ಗಳನ್ನ ನೋಡ್ತಾ ಹೋದರೆ ಮೊದಲನೇದಾಗಿ ಆತನಲ್ಲಿರುವಂತಹ ಲೇಜಿನೆಸ್, ಮತ್ತೊಂದು ಟಾಸ್ಕ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನು ಎರಡನೇ ವೀಕ್ನೆಸ್ ಬಂದು ಮನೆ ಕೆಲಸ ನೀಟಾಗಿ ಮಾಡದೇ ಇರೋದು, ಶಿಸ್ತು ಇಲ್ಲದೆ ಇರೋದು. ಮೂರನೇದು ಒಂದೇ ಗುಂಪಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾರೆ ಗಿಲ್ಲಿಯವರು. ಇನ್ನು ಕಾವ್ಯ ಪರ ನಿಂತಿರೋದೇ ಗಿಲ್ಲಿಯವರಿಗೆ ನಿಜವಾಗ್ಲೂ ದೊಡ್ಡ ವೀಕ್ನೆಸ್ ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ಕಾವ್ಯ ಪರ ಇವರು ಪಕ್ಷಪಾತ ತೋರೋದು. ಇನ್ನು ನಾಲ್ಕನೇದಾಗಿ ಬಂದು ಇವರು ಇತರೆ ಸ್ಪರ್ಧಿಗಳ ಜೊತೆ ಹೀಯಾಳಿಸೋದು. ಇವರು ನಾನು ಗೆದ್ದೇ ಗೆಲ್ತೀನಿ, ಕಾವ್ಯನೂ ಕರ್ಕೊಂಡು ಹೋಗ್ತೀನಿ ಅನ್ನೋಂತಹ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರಲ್ಲ, ಇದೊಂದು ದೊಡ್ಡ ಅವರ ವೀಕ್ನೆಸ್ ಅಂತಲೇ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರಲ್ಲೂ ಕೂಡ ಒಂದಷ್ಟು ಸ್ಟ್ರೆಂತ್ ಇದೆ, ಒಂದಷ್ಟು ವೀಕ್ನೆಸ್ಗಳಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಒಂಥರ ಸ್ಟ್ರಾಂಗ್ ಲೇಡಿ ಅಂತಲೇ ಹೇಳ್ಬೋದು, ಫೈರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಜಗಳಕ್ಕೆ ನಿಂತರೆ ಕಾಳಿ ಥರನೇ ಜಗಳ ಮಾಡ್ತಾರೆ. ಇನ್ನು ಮಾತಿಗೆ ನಿಂತರಂತೂ ಇವ್ರನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅಶ್ವಿನಿ ಅವರ ಮೇಲೆ ಇಡೀ ಮನೆಯಲ್ಲಿ ಎಂಥ ಎದುರಾಳಿಯಾಗಿದ್ರೂ ಕೂಡ ಸರಿ, ಅದನ್ನು ಎದುರಿಸುವಂತಹ ಶಕ್ತಿ ಅಶ್ವಿನಿ ಗೌಡ ಅವರಿಗಿದೆ. ಹಾಗೆ ಗಟ್ಟಿ ಮಹಿಳೆ ಅನ್ನೋದನ್ನು ಕೂಡ ಪದೇ ಪದೇ ಪ್ರೂವ್ ಮಾಡಿದ್ದು ಅವರ ಮತ್ತೊಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಒಮ್ಮೊಮ್ಮೆ ಅಶ್ವಿನಿ ಗೌಡ ಅವರು ಕೋಪ ಬೆಂಕಿ ಕಡ್ಡಿಗಿಂತನೂ ಬೆಂಕಿ ಕಡ್ಡಿ ರೀತಿ ಅಂತಲೇ ಹೇಳ್ಬೋದು. ಅದು ಜಸ್ಟ್ ಬಗ ಅಂತ ಓದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾರೆ. ಹಾಗಾಗಿ ಆಕೆ ಜಗಳ ಮಾಡಿದ್ರೂ ಕೂಡ ಮತ್ತೆ ಹೋಗಿ ಅವರನ್ನು ಮಾತಾಡಿಸಿ ಓಕೆ ಅಲ್ಲಿಗೆ ಸಾಲ್ವನ್ನು ಮಾಡ್ಕೊಂಡ್ಬಿಡ್ತಾರೆ. ಜಗಳ ನಂತರ ಕೂಡಲೇ ಆ ಕೆಲಸ ಮಾಡಿಬಿಡ್ತಾರೆ. ಹಾಗೆ ಹೆಚ್ಚು ದ್ವೇಷ ಸಾಧಿಸದೇ ಇರೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಇದು ಗಿಲ್ಲಿ ಜೊತೆಗೂ ಕೂಡ ಆಗಿದೆ. ಇನ್ನು ಅಶ್ವಿನಿ ಅವರು ಕೆರಳಿ ನಿಂತರೆ ಯಾವ ರೇಂಜಲ್ಲಿ ಇರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಆಕೆ ಕೆರಳಿ ಕೆಂಡ ಆಗಿಂತಹ ಟೈಮಲ್ಲಿ ಆಕೆ ಮಾತಾಡೋವಂತಹ ರೀತಿ ಎಲ್ಲ ಏಕವಚನದಲ್ಲೇ ಹೋಗ್ತಾ ಇರುತ್ತೆ. ಅದನ್ನು ಎಲ್ಲರೂ ಕೂಡ ನೋಡೇ ಇರ್ತಾರೆ. ಆಗಾಗ ಗಿಲ್ಲಿಗೆ ತೊಡೆ ತಟ್ಟಿ ಬಾರಲು
ಅಂತ ಗಡಸಾಗಿ ಕೂಡ ಟಾಂಗನ್ನು ಕೊಟ್ಬಿಟ್ಟಿದ್ದಾರೆ. ಅಶ್ವಿನಿಗೆ ಬೇಗನೆ ಕೋಪ ಬರುತ್ತೆ. ಆ ಕೋಪದಲ್ಲಿ ಎದುರಾಳಿಗಳ ಮೇಲೆ ಒಂದಿಷ್ಟು ಕೆಟ್ಟ ಪದಗಳನ್ನು ಕೂಡ ಬಳಕೆ ಮಾಡಿರೋದು ಉಂಟು. ಸೊ ವಿಷಯ ಎಂಥದ್ದೇ ಇರಲಿ ಕೂಡಲೇ ರಿಯಾಕ್ಟ್ ಮಾಡಿಬಿಡ್ತಾರೆ, ಮನಸ್ಸಲ್ಲಿ ಇಟ್ಕೊಳ್ಳದೆ ವಾದಕ್ಕೆ ಇಳಿತಾರೆ. ಇದು ಅಶ್ವಿನಿ ಅವರ ಸ್ವಾಭಿಮಾನವೋ ಇಲ್ಲ ಈಗೋನೋ ಗೊತ್ತಿಲ್ಲ. ಸೊ ಇದು ಈ ರೀತಿಯಾಗಿ ಮಾತಾಡೋದು ಅಶ್ವಿನಿ ಅವ್ರಿಗೆ ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಸೊ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರಲ್ಲೂ ಕೂಡ ಸ್ಟ್ರೆಂತು ಇದೆ, ವೀಕ್ನೆಸ್ ಕೂಡ ಇದೆ. ಇದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಕರಗಿ ಹೋಗುತ್ತೆ. ಹೋರಾಟದ ಮಾತುಗಳಿರ್ಬೋದು, ಕದನಕ್ಕೆ ಮಾತುಗಳಿಗೆ ಎಲ್ಲದಕ್ಕೂ ಕೂಡ ದಿ ಎಂಡ್ ಅಂತ ಸ್ಟಾರ್ಟ್ ಆಗುತ್ತೆ. ಯಾರು ತಾನು ಮಾಡಿದ್ದೇ ಸರಿ ಅಂತ ಪ್ರೂವ್ ಮಾಡ್ಕೊಳ್ತಾರೋ ಅಥವಾ ಯಾರು ಸೋಲನ್ನು ಒಪ್ಕೊಳ್ತಾರೋ ಕಾದು ನೋಡಬೇಕಿದೆ. ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೀತಾ ಇರೋದ್ರಿಂದ ಸುದೀಪ್ ಅವರ ಅಕ್ಕಪಕ್ಕದಲ್ಲಿ ಯಾರು ನಿಲ್ತಾರೆ, ಯಾರು ಕಪ್ಪನ್ನು ಗೆದ್ಕೊಂಡು ಹೋಗ್ತಾರೆ, ಅಥವಾ ಜನ ಯಾರನ್ನು ಗೆಲ್ಲಿಸಬೇಕು, ಯಾರು ಇರಬೇಕು ಅಂತ ಬಯಸ್ತಾರೆ, ಅವರೇ ಬರ್ತಾರಾ ಅಥವಾ ಬೇರೆಯವ್ರು ಯಾರಾದರೂ ವಿನ್ ಆಗ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.